ನಮಸ್ಕಾರ ಸ್ನೇಹಿತರೆ. ನಾನು ನಿಮಗೆ ಇದೊಂದು ಸ್ಟೋರಿ ಹೇಳ್ತೀನಿ. ಅದರಲ್ಲಿ ಇಬ್ಬರು ಸ್ನೇಹಿತಿದ್ರಂತೆ, ಆತ್ಮೀಯ ಸ್ನೇಹಿತರು. ಒಬ್ಬರೊಬ್ಬರು ಯಾವತ್ತೂ ಬಿಟ್ಟಿರ್ತಿರಲಿಲ್ಲ ಅವರು, ಅಂಥ ಸ್ನೇಹಿತರು. ಅದರಲ್ಲಿ ಒಬ್ಬ ಶ್ರೀಕೃಷ್ಣನಿಗೆ ಪರಮ ಭಕ್ತ, ಯಾವಾಗಲೂ ಅವನ್ನೇ ನೆನಪು ಮಾಡ್ತಾ, ಅವನ ಪೂಜನೆ ಮಾಡ್ತಾ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ತನ್ನ ಜೀವನ ಸಾಗಿಸ್ತಾಯಿದ್ದ. ಇನ್ನೊಬ್ಬ ಸ್ನೇಹಿತ ಏನಪ್ಪ ಅಂದರೆ, ಅವನು ಯಾವುದೇ ದೇವ್ರನ್ನ ನಂಬ್ತಿರಲಿಲ್ಲ, ಲೈಫ್ನ ಜಾಲಿಯಾಗಿ ಕಳಿಬೇಕು ಅನ್ನೋದು ಅವನ ಮನಸ್ಥಿತಿಯಾಗಿತ್ತು. ಹೀಗಾಗಿ ಇಬ್ಬರು ಜೀವನ ಮಾಡ್ತಾ ಹೋಗ್ತಾಯಿದ್ರು, ಆತ್ಮೀಯ ಸ್ನೇಹಿತರು ಕೂಡ. ಹೀಗೆ ಒಂದು ಸರಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರು ಭಕ್ತ ಇದ್ದ ಅವನಿಗೆ ಕಾಲಿಗೆ ಮುಳ್ಳು ಚುಚ್ಚಿತಂತೆ. ಮುಳ್ಳು ಚುತ್ತು. ಆಗ ಪಕ್ಕದಲ್ಲಿದ್ದವನು ಹೇಳ್ದ, ಆ ಸ್ನೇಹಿತ, ನೋಡಪ್ಪ, ಯಾವಾಗಲೂ ದೇವರು ಕೃಷ್ಣ ಕೃಷ್ಣ ಅಂತ ಮಾತಾಡ್ತಾನೆ ಇರ್ತೀಯಲ್ಲ ನೀನು, ಮುಳ್ಳು ಚುತ್ತಿವಾಗ ಬಂದು ನಿನ್ನ ಕೃಷ್ಣ ಕಾಪಾಡದ್ನಿ ಅಂತ ಕೇಳ್ದ. ಅವನೇನು ಮಾತಾಡೋಕ್ಕಾಗಲಿಲ್ಲ ಆ ಸ್ನೇಹಿತ. ಸರಿ, ಒಂದು ಅಷ್ಟು ದೂರ ಹೋಯ್ತೆ, ಅವನಿಗೆ ಒಂದು ಚಿನ್ನದ ನಾಣ್ಯ ಸಿಕ್ತಂತೆ. ಯಾರಿಗೆ? ಯಾವುದೇ ದೇವರು ಏನು ನಂಬ್ದೇ ಜೀವನವನ್ನು ಜಾಲಿಯಾಗಿ ಕಳಿಬೇಕು ಅಂತ ಮಾಡ್ತಿದ್ದಂಥ ಸ್ನೇಹಿತನಿಗೆ ಒಂದು ಚಿನ್ನದ ನಾಣ್ಯ ಸಿಕ್ತಂತೆ. ಅವನು ಹೇಳಿದಂತೆ, ನೋಡ್ದಪ್ಪ, ನನಗೆ ಚಿನ್ನದ ನಾಣ್ಯ ಸಿಕ್ತು, ನಿನಗೆ ಮುಳ್ಳೋಗ್ತು ಅಂತ ಹೇಳಿದಂತೆ. ಆಗ ಬೇಸರ ಆಯ್ತಂತೆ ಅವನಿಗೆ, ಇನ್ನೊಬ್ಬ ಸ್ನೇಹಿತನಿಗೆ, ಯಾರು ಕೃಷ್ಣನ ಭಕ್ತ ಆಗಿದ್ದ ಅವನಿಗೆ ಮನಸ್ಸಿಗೆ ನೋವಾಯ್ತಂತೆ. ಮತ್ತೆ ಒಂದಷ್ಟು ದೂರ ಹೋದಾಗ ಅವನಿಗೆ ಕಾಲು ಹಿಡುಕ್ತಂತೆ. ಕಾಲು ಹಿಡ್ಗಿ ಹೆಬ್ಬೆರಳು ಗಾಯ ಆಗಿ ರಕ್ತಸ್ರಾವ ಆಗೋದಕ್ಕೆ ಶುರುವಾಯ್ತಂತೆ. ಅವಾಗ ಹೇಳಿದಂತೆ, ನೋಡಪ್ಪ, ಯಾವುದೇ ಕೃಷ್ಣ ಬಂದು ನಿನ್ನ ಕಾಪಾಡಲ್ಲ, ಹಂಗೆ ಹಿಂಗೆ ದೇವ್ರ ಬಗ್ಗೆ ಒಂದಷ್ಟು ದೂಷಣೆಗಳನ್ನ ಮಾಡ್ತಾ ಅವನಿಗೊಂದಷ್ಟು ಹೇಳಿದ್ನಂತೆ. ಆದರೂ ಅವನೇನು ಮಾತಾಡಲಿಲ್ವಂತೆ, ಮನೆಗೆ ಹೋದ್ನಂತೆ. ಅವನು ದೇವರ ವಿಗ್ರಹದ ಮುಂದೆ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು, ಯಾರು ಮುಳ್ಳು ಚುಚ್ಚಿ ಮತ್ತು ಕಾಲು ಏಟಾಗಿತ್ತು ಅವನು ದೇವರಿಗೆ ವರದಿ ಒಪ್ಪಿಸ್ತಾ ಇದ್ದಂತೆ. ಪರಮಾತ್ಮ, ನಾನು ಪ್ರತಿ ಕ್ಷಣ ನಿನ್ನನ್ನು ನೆನಪು ಮಾಡದೆ ಒಂದು ಕ್ಷಣ ಕೂಡ ನಾನು ಇರೋದಿಲ್ಲ. ಆದರೆ ನೀನು ನನಗೆ ಜೀವನದಲ್ಲಿ ಹಲವಾರು ಕಷ್ಟಗಳನ್ನ ಕೊಟ್ಟೆ. ನಮ್ಮ ತಂದೆ ತಾಯಿಗಳನ್ನ ನನ್ನ ವಯಸ್ಸಿಗೆ ಬರೋಕ್ಕೆ ಮಧ್ಯೆ ನನ್ನಿಂದ ದೂರ ಮಾಡಿದೆ, ಅಣ್ಣ ತಮ್ಮಂದಿರನ್ನ ದೂರ ಮಾಡಿದೆ. ನೋಡಿ, ಬೆಳಗ್ಗೆ ತಾನೇ ನನಗೆ ಕಾಲಿಗೆ ಮುಳ್ಳೋಗ್ತು, ಕಾಲೆಡುತ್ತು. ಹಿಂಗಿರ್ಬೇಕಾದಾಗ ನನ್ನ ಪಕ್ಕದಲ್ಲಿದ್ದಂಥ ಸ್ನೇಹಿತನಿಗೆ ಚಿನ್ನದ ನಾಣ್ಯ ಸಿಕ್ತು, ನನಗೆ ಒಂದಾರ ಸಿಗಲಿಲ್ಲ ಅಂತ ಒಂದಷ್ಟು ವರದಿ ಒಪ್ಪಿಸಿದ್ನಂತೆ. ಅದನ್ನು ಆತ್ಮದಿಂದ ಮನಸ್ಫೂರ್ತಿ ಹೇಳ್ಬೇಕಾದ್ರೆ ಆ ಸಮಯದಲ್ಲಿ ಕೃಷ್ಣನೇ ಪ್ರತ್ಯಕ್ಷ ಆದನಂತೆ. ಅವನು ಹೇಳದ್ನಂತೆ, ನೋಡಿ, ನೀನು ನನ್ನ ಪ್ರತಿ ಕ್ಷಣ ನೆನಪು ಮಾಡ್ತಾ ಇದೀಯಾ, ಆದರೆ ನೀನು ಕಳೆದ ಜನ್ಮದಲ್ಲಿ ಮಾಡಿದಂಥ ಪಾಪ ಕಾರ್ಯಗಳಿಂದ ಈ ಜನ್ಮದಲ್ಲಿ ನಿನಗೆ ಒಂದಷ್ಟು ಕಷ್ಟಗಳು ಸಿಗ್ತಾ ಇದೆ. ಆದರೆ ನಾನು ನಿನ್ನ ಪ್ರತಿ ಕ್ಷಣ ಕಾಪಾಡ್ತಾವನಿ, ನಿನಗೆ ಗೊತ್ತಾಗ್ತಾ ಇಲ್ಲ. ನಿನ್ನ ಸ್ನೇಹಿತನಿಗೆ ಚಿನ್ನದ ನಾಣ್ಯ ಸಿಕ್ಕಿದೆ ಅಂತಂದರೆ ಅವನು ಹೋದ ಜನ್ಮದಲ್ಲಿ ಪುಣ್ಯ ಕೆಲಸಗಳನ್ನ ಮಾಡಿದ್ದ, ಆದರೆ ಈ ಜನ್ಮದಲ್ಲಿ ಪಾಪ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಅವನಿಗೆ ಸಿಗುವಂಥ ಮುಂದಿನ ಜನ್ಮದಲ್ಲಿ ಅವನಿಗೆ ಇದರ ಫಲ ಸಿಗುತ್ತೆ. ಆದರೆ ಹೋದ ಜನ್ಮದಲ್ಲಿ ಮಾಡಿದ್ದ ಪಾಪ ಕಾರ್ಯಗಳಿಂದ ಅವನಿಗೆ ಈ ಜನ್ಮದಲ್ಲಿ ಒಂದು ಚಿನ್ನದ ನಾಣ್ಯ ಸಿಕ್ಕಿದೆ. ಆದರೆ ಸಿಗಬೇಕಾಗಿದ್ದು ಅವನಿಗೆ ಒಂದೇ ಒಂದು ಚಿನ್ನದ ನಾಣ್ಯದ ಅಲ್ಲ, ಒಂದು ಚೀಲದಲ್ಲಿ ಚಿನ್ನದ ನಾಣ್ಯ ಸಿಗಬೇಕಾಗಿತ್ತು. ಆದರೆ ಅವನ ಪಾಪ ಕಾರ್ಯಗಳಿಂದ ಆ ಪುಣ್ಯದ ಫಲ ಕಡಿಮೆಯಾಗಿ ಒಂದೇ ಒಂದು ಚಿನ್ನದ ನಾಣ್ಯ ಸಿಕ್ಕಿದೆ. ಆದರೆ ನಿನಗೆ ನಾನು ನಿನ್ನ ಕಾಪಾಡ್ತಾ ಇದ್ದೀನಿ ಅನ್ನೋದಕ್ಕೆ ನಿನಗೆ ಮುಳ್ಳೊಕ್ಕದಂಥ ಜಾಗದಲ್ಲಿ ಹಾವು ಕಚ್ಚಬೇಕಾಗಿತ್ತು, ಅದನ್ನು ಕಾಪಾಡಿದ್ದೀನಿ. ನಿನಗೆ ಕಾಲು ಹೊಡಿ ರಕ್ತ ಬಂದಂಥ ಜಾಗದಲ್ಲಿ ನೀನು ಬಿದ್ದು ತಲೆ ಹೊಡಿಬೇಕಾಗಿತ್ತು, ಅಲ್ಲೂ ಕೂಡ ನಾನು ನಿನ್ನ ಕಾಪಾಡಿದ್ದೀನಿ. ನೀನು ಯೋಚನೆ ಮಾಡು, ನಿನ್ನ ಸಹಾಯಕ್ಕೆ ನಾನು ಪ್ರತಿಕ್ಷಣ ಇದ್ದನೋ ಇಲ್ಲೋ ಅಂತ. ನೋಡಿ ಸ್ನೇಹಿತರೆ, ಇದರಿಂದ ನಮಗೆಲ್ಲ ಏನು ಅರ್ಥ ಆಗುತ್ತೆ ಅಂದರೆ, ನಾವು ಪ್ರತಿಕ್ಷಣ ಭಗವಂತನ ಜಪ ಮಾಡೋದ್ರಿಂದ, ನೆನಪು ಮಾಡ್ಕೊಳ್ಳೋದ್ರಿಂದ ಎಲ್ಲ ಕೆಲಸಗಳನ್ನೂ ಬಿಟ್ಬಿಟ್ಟು ಅದನ್ನೇ ಮಾಡೋದು ಅಂತಲ್ಲ. ಆದರೆ ಮನಸ್ಸಿನಲ್ಲಿ ಅವನನ್ನು ನೆಲೆಗೊಳಿಸೋದ್ರಿಂದ ನಮಗೆ ಆಗುವಂಥ ದೊಡ್ಡ ದೊಡ್ಡ ಅನಾಹುತಗಳ ಪ್ರಮಾಣ ಅನ್ನೋದು ಕಡಿಮೆ ಆಗುತ್ತೆ ಅನ್ನೋದನ್ನು ನಾವು ಇದರಿಂದ ಅರ್ಥ ಮಾಡ್ಕೋಬೇಕು. ಯಾವಾಗಲೂ ಭಗವಂತನ ಸ್ಮರಣೆ ಮಾಡ್ತಾ ಇರೋಣ. ನಮಸ್ಕಾರ. ಥ್ಯಾಂಕ್ ಯು.